ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಬದು ಎಲ್ಲಿಗುಂಟೆ? ಅತ್ಯವ ಪೂರ್ವಿ ಕುತ್ತಿಗೆಯಿಂದ ತಾಳಿ ತಗ್ಸಿ ಅದನ್ನ ನಾನ್ ಹಾಕೊಳ್ಳೋ ಪಾಪಕ್ಕಿಂತ ನಾನು ಈಗ್ಲೇ ಹೊರಟೋಗ್ತೀನಿ. ನಂದನವ್ರೆ, ಇನ್ಯಾವತ್ತಿಗೂ ನಾನ್ ನಿಮ್ ಜೀವನದಲ್ಲಿ ಬರಕಿಲ್ಲ. ಇಷ್ಟು ದಿನ ನೀವು ನನಗ್ ಮಾಡಿದ ಸಹಾಯಕ್ಕೆ ನಾನು ಯಾವತ್ತಿಗೂ ಋಣಿಯಾಗಿರ್ತೀನಿ. ಹಾಗೆ ಇಷ್ಟು ದಿನ ನಾನು ನಿಮ್ ಕೊಟ್ಟ ಕಷ್ಟಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನನ್ನ ಕ್ಷಮಿಸ್ಬೇಡಿ. ನಿಂತ್ಕೋ. ಇಷ್ಟೊತ್ತನಕನು ಹೇಗಾದ್ರೂ ಮಾಡಿ ನಿನ್ ಮನ್ಸು ಬದಲಾಯಿಸಿ ಪೂರ್ವಿ ಕತ್ತಲಿರೋ ತಾಳಿನ ನಿನಗೆ ಕಟ್ತೀನಿ ಅನ್ನೋ ನಂಬಿಕೆನಲ್ಲಿದ್ದೆ. ಆದ್ರೆ ನೀನದಕ್ಕೆ ಅವಕಾಶನೇ ಮಾಡ್ಕೊಡ್ತಲ್ಲ. ನಂಗೆ ಅರ್ಥ ಆಗೋಯ್ತು. ಈ ಸಮಸ್ಯೆನ ನಾವೇ ಬಗೆಹರಿಸ್ಕೊಳಕ್ಕಾಗಲ್ಲ ಅಂದ್ಮೇಲೆ ಇದ್ರ ತೀರ್ಮಾನ ಆಗ್ಬೇಕಾಗಿರೋದು ಇಲ್ಲಲ್ಲ. ಬಾ ನನ್ನ ಜೊತೆ. ಎಲ್ಲಿಗೆ? ಸತ್ಯನ ಮನೆಯವರೆಲ್ರಿಗೂ ಹೇಳೋಣ. ದೊಡ್ಡವರೆಲ್ಲ ಸೇರಿ ಅದೇನ್ ತೀರ್ಮಾನ ಕೊಡ್ತಾರೋ ಕೊಡ್ಲಿ, ಇವತ್ತೇ ಎಲ್ಲ ನಿರ್ಧಾರ ಆಗ್ಬಿಡ್ಬೇಕು. ಅಯ್ಯೋ, ಏನ್ ಹೇಳ್ತಿದ್ದೀರಾ? ಅಲ್ಲ, ಎಲ್ರಿಗೂ ಹೇಳಿದ್ರೆ ಅವರೆಲ್ಲ ಇದನ್ನ ತಡ್ಕೋತಾರ? ಹೌದಣಿ ಅಂದ್ರೆ ದೊಡ್ಡ ಆಘಾತನೇ ಆಗ್ತೈತೆ. ಒಂದಲ್ಲ ಒಂದಿನ ಈ ಸತ್ಯ ಎಲ್ರಿಗೂ ಗೊತ್ತಾಗ್ಲೇಬೇಕಲ್ವಾ? ಎಷ್ಟ್ ದಿನ ಅಂತ ಮುಚ್ಚಿಡಕ್ಕಾಗತ್ತೆ? ಪದ್ಮಿನಿ ಬೇರೆ ಹೋಗ್ತೀನಿ ಅಂತಾಳೆ, ಆಗ್ಲಾದ್ರೂ ಗೊತ್ತಾಗತ್ತಲ್ವಾ? ಅದಕ್ಕೆ ನಾವೇ ಹೇಳ್ಬಿಡೋಣ. ಅದೇನಾರು ಆಗ್ಲಿ, ಬನ್ನಿ. ಅಂಕಲ್, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ವಿಷಯನಮ್ಮ? ಅಂಕಲ್, ತುಂಬಾ ಇಂಪಾರ್ಟೆಂಟ್ ವಿಷಯ. ಇಲ್ಲಿ ಎಲ್ರೂ ಇದ್ದಾರೆ, ಸ್ವಲ್ಪ ಸೈಡ್ಗೆ ಹೋಗೋಣವಾ? ಅಂಕಲ್, ಇದು ನಿಮ್ ಮಗನ್ ಭವಿಷ್ಯದ ಪ್ರಶ್ನೆ. ಸರಿನಮ್ಮ, ನಡಿ. ಹಾ, ಬನ್ನಿ. ಗುರ್ವಿ, ಅಮ್ಮಾಜಿ, ಅಂದ್ರೆ ನಮ್ ನಂದನ್ ಪೂರ್ವಿ ಕುತ್ತಿಗೆ ತಾಳಿ ಕಟ್ಟದ್ನ ನನಗ್ ನಂಬಕ್ಕೆ ಆಗ್ತಿಲ್ವಲ್ಲ ಅಮ್ಮಾಜಿ. ನನಗೂ ನಂಬೋದಕ್ಕಾಗ್ತಿಲ್ಲ ನರೇಂದ್ರ. ಫೋಟೋಗಳೆಲ್ಲ ಸತ್ಯ ಹೇಳ್ತಿದ್ಯಲ್ಲ. ಅಮ್ಮಾಜಿ, ಇದನ್ನೆಲ್ಲ ನಿಮ್ಗೆ ಯಾರು ತಂದ್ಕೊಟ್ರು? ಯಾರು ಇದನ್ನೆಲ್ಲ ಹೇಳಿದ್ದು? ಈಗ ಆ ವಿಷಯ ಬಿಟ್ಬಿಡು. ಆದ್ರೆ ಈಗ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ನರೇಂದ್ರ. ಇದು ಇಷ್ಟಕ್ಕೆ ಮುಗಿಯೋ ವಿಷಯ ಅಲ್ಲ, ಇದು ತುಂಬಾ ದೊಡ್ಡ ವಿಷಯ. ಇದನ್ನ ಆಮೇಲೆ ನಾನು ಮಾತಾಡ್ತೀನಿ. ಈಗಲೇ ಇದು ಮಾತಾಡಿ ಬಗೆಹರಿಸೋಂಥದ್ದು ಅಲ್ಲ. ಯಾಕೆಂದ್ರೆ ನಮ್ಮ ಮನೆ ಮಾನ ಮರ್ಯಾದೆ ಪ್ರಶ್ನೆ. ನಾನು ಆಮೇಲೆ ನೋಡ್ಕೋತೀನಿ. ಆದ್ರೆ ನೀನ್ ನನಗೆ ಮಾತು ಕೊಡು, ಈ ವಿಷಯ ನಾನು ಯಾರಿಗೂ ಹೇಳಲ್ಲ ಅಂತ. ವೀರೇಂದ್ರನಿಗಾಗಿರ್ಬೋದು, ಮಾಲ್ತಿಗಾಗಿರ್ಬೋದು, ಅಥವಾ ಮನೇಲಿ ಯಾರಿಗೆ ಆಗಿರ್ಬೋದು, ನೀನ್ ಹೇಳ್ಬಾರ್ದು. ಮಾತು ಕೊಡು. ಸರಿ ಅಮ್ಮಾಜಿ, ಈ ವಿಷಯ ನಾನು ಯಾರಿಗೂ ಹೇಳಲ್ಲ. ಆದ್ರೆ ಅಮ್ಮಾಜಿ, ನಿಶ್ಚಿತಾರ್ಥ ಏನ್ ಮಾಡೋದು? ಹೇಗೋ ನಿಶ್ಚಿತಾರ್ಥ ಮಾಡಿಸ್ಲಿ. ಮದುವೆ ಆಗಿರೋ ಹುಡುಗಿ ಇನ್ನೊಂದು ಹುಡುಗನ ಜೊತೆ ಹೇಗ್ ನಿಶ್ಚಿತಾರ್ಥ ಮಾಡಿಸ್ಲಿ? ಆದ್ರೆ ಅಲ್ಲಿ ಎಲ್ರು ಕಾಯ್ತಾ ಇದ್ದಾರೆ.
ಏನು ಅಂತ ಹೇಳೋದು? ಪಾಪ ಚಂದುಲಾಲ್ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಸಂಬಂಧಕ್ಕೆ ಒಪ್ಕೊಂಡ್ರು. ಈಗ ಅವ್ರಿಗೇನ್ ಹೇಳ್ಬೇಕೋ ನಿಜಕ್ಕೂ ನನಗೂ ಗೊತ್ತಾಗ್ತಾ ಇಲ್ಲ. ಆದ್ರೆ ಈ ಅಮ್ಮಾಜಿ ಯಾವತ್ತಿದ್ರೂ ಸತ್ಯದ ಪರಾನೆ. ಸುಳ್ಳನ್ನ ಮುಚ್ಚಿಟ್ಕೊಳ್ಳಕ್ಕೆ ನನಗೆ ಸಾಧ್ಯ ಇಲ್ಲ. ನಡಿ, ಚಂದುಲಾಲ್ ಅವರಿಗೆ ನಿಜ ಹೇಳೋಣ, ಸತ್ಯ ಹೇಳೋಣ. ನಡಿ. ಸತ್ಯ ಹೇಳ್ತೀರಾ? ಅಲ್ಲ ಅಮ್ಮಾಜಿ, ಆ ಚಂದುಲಾಲ್ ತನ್ನ ಮಗನ್ ಮದ್ವೆ ಮುರಿದೋಯ್ತು ಅಂತ ಕೂಗಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಲಿ, ಆದ್ರೆ ಸತ್ಯ ಹೇಳ್ಬೇಕು. ನಡಿ. ಏನಮ್ಮ ಅದು ಅಂತ ಮುಖ್ಯವಾದ ವಿಷಯ? ಅಂಕಲ್, ನಿಮ್ ಬೀಗ್ರಾಗ್ತಿರೋ ಭುಜಂಗ ಅವ್ರ ಬಗ್ಗೆ ಎಷ್ಟು ಗೊತ್ತು ನಿಮ್ಗೆ? ಯಾಕಮ್ಮ ಈ ಪ್ರಶ್ನೆ? ಹೇಳಿ ಅಂಕಲ್. ಒಂದು ಹಳ್ಳಿಲಿ ಇರ್ತಾರ ಅವರು, ಬಡವರು, ತೋಟ ಮನೆ ಮತ್ತೊಂದು ಚಿಕ್ಕ ಅಂಗಡಿ ಇದೆ. ಆದ್ರೆ ದೊಡ್ಡ ಸ್ವಾಭಿಮಾನಿ ಅವರು, ಮರ್ಯಾದೆಗೆ ಅಂಜೋ ಜನ ಅಂತ ಅಮ್ಮಾಜಿನೇ ಹೇಳಿದಾರಲ್ಲ. ಅಷ್ಟೇನಾ? ಹಾ, ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ಯಾ? ನೋಡು, ಏನೇ ಇದ್ರೂ ನೇರವಾಗಿ ಹೇಳ್ಬಿಡು. ನಿಮ್ ಬೀಗ್ರಾಗ್ತಿರೋ ಭುಜಂಗ ಅವ್ರ ಬಗ್ಗೆ ಬರೀ ಅರ್ಧ ಸತ್ಯ ಅಷ್ಟೇ ಗೊತ್ತು ಅಂಕಲ್ ನಿಮ್ಗೆ. ನಿಜ ಹೇಳ್ಬೇಕು ಅಂದ್ರೆ ಅವ್ರು ಇದೇ ಬೆಂಗಳೂರಲ್ಲಿ ಯಾವುದೋ ಕಾಲೋನಿಲಿ ಬದುಕ್ತಿದ್ದಾರೆ. ಅವ್ರ ಮನೇಲಿ ತಿನ್ನಕ್ಕೆ ಒಂದ್ ಅಕ್ಕಿ ಕಾಳು ಇಲ್ಲ. ಆ ಭುಜಂಗ ಅವ್ರಿಗೆ ಒಂದ್ ಕೆಲ್ಸನೂ ಇಲ್ಲ. ಅದಕ್ಕೆ ಅವ್ರ ಹೆಂಡತಿ ಯಾವ್ದೋ ಛತ್ರದಲ್ಲಿ ಕೆಲ್ಸಕ್ ಹೋಗ್ತಾರಂತೆ. ಅದು ಅಲ್ಲದೆ ಒಂದ್ 2 ಮನೇಲಿ ಮುದ್ರೆ ಪಾತ್ರೆ ತಿಕ್ಕಕ್ ಹೋಗ್ತಾರಂತೆ. ಇದೇ ಅಂಕಲ್ ಪೂರ್ತಿ ಸತ್ಯ. ಪಾಪ ಅಮ್ಮಾಜಿಗೂ ಈ ವಿಷಯ ಗೊತ್ತಿಲ್ಲ. ಆ ಭುಜಂಗ ಅವರು ಎಲ್ರಿಗೂ ಸುಳ್ಳು ಹೇಳ್ಕೊಂಡು ಎಲ್ರೂ ಯಾಮಾರಿಸ್ತಿದ್ದಾರೆ. ಹೌದಾ? ಅವ್ರಿಗೆ ಕಷ್ಟ ಇರ್ಬೋದು. ಅವ್ರನ್ನ ನೋಡಿದ್ರೆ ಯಾಮರ್ಸುವಂತ ವ್ಯಕ್ತಿ ಅಲ್ಲ ಅನ್ಸತ್ತೆ. ನಿಮಗ್ ಗೊತ್ತಿಲ್ಲ ಅಂಕಲ್ ಅವ್ರ ಪ್ಲಾನ್ ಏನು ಅಂತ. ಮೊದ್ಲು ಮಗಳನ್ನ ಮದ್ವೆ ಮಾಡ್ಕೊಡೋದು, ಆಮೇಲೆ ನಿಧಾನಕ್ಕೆ ನಿಮ್ ಮನೇಲಿ ಬಂದ್ ಸೆಟ್ಲ್ ಆಗೋದು. ಸುಮ್ನೆ ನೀವ್ ಅವ್ರನ್ನ ನಂಬಿ ಯಾಮಾರ್ಬೇಡಿ ಅಂಕಲ್. ಅಂದ್ರೆ ನಾನೀಗ ಏನ್ ಮಾಡ್ಬೇಕು ಅಂತೀಯ ನೀನು? ಈ ಮದ್ವೆನ ನಿಲ್ಸ್ಬಿಡಿ. ನಿಮ್ ಮಗನ್ ಸ್ಟ್ಯಾಂಡರ್ಡ್ಗೆ ಇನ್ನೂ ಒಳ್ಳೆ ಮನೆತನದ ಹುಡುಗಿ ಸಿಗ್ತಾಳೆ. ನಾನ್ ಸುಮ್ನೆ ಇದನ್ನ ಹೇಳ್ತಿಲ್ಲ. ಈಗ ನಮ್ಮನೇಲೆ ನೋಡಿ, ನಂದನ್ ಪದ್ಮಿನಿನ ಮದ್ವೆ ಆಗಿ ಬಂದ. ಆ ಪದ್ಮಿನಿ ಜೊತೆ ಆ ಪೂರ್ವಿನೂ ಬಂದ್ಲು. ಅಷ್ಟೇ ಯಾಕೆ, ಅಮ್ಮಾಜಿ ಅವಳ ತಂಗಿಗೆ ಒಳ್ಳೆ ಕಾಲೇಜಲ್ಲಿ ಎಜುಕೇಶನ್ ಕೂಡ ಕೊಡಿಸ್ತಿದ್ದಾರೆ. ನೀವೀಗ ಇವಳನ್ನ ಸೊಸೆ ಮಾಡ್ಕೊಂಡ್ರೆ ಇದಿಷ್ಟಕ್ಕೆ ನಿಲ್ಲಲ್ಲ. ಆ ಪೂರ್ವಿಗೆ ಇನ್ನೊಬ್ಳು ತಂಗಿ ಇದ್ದಾಳೆ, ಪಾವನಿ. ಅವಳ ಜವಾಬ್ದಾರಿನೂ ನಿಮ್ ತಲೆ ಮೇಲೆ ಬೀಳತ್ತೆ. ಇದೆಲ್ಲ ಬೇಕಾ ಅಂಕಲ್ ನಿಮ್ಗೆ? ಅದಕ್ಕೆ ಈ ಮದ್ವೆನ ನಿಲ್ಸ್ಬಿಡಿ. ಇಲ್ಲ, ನಾನೀ ಮದುವೆನ ಮುರ್ಕೊಳ್ಳಲ್ಲ. ಅಲ್ಲ ಅಂಕಲ್, ಅವ್ರು ಎಂಥ ಜನ ಅಂತ ಗೊತ್ತಿದ ಮೇಲೂ ನಿಮ್ಗೆ ಈ ಸಂಬಂಧ ಬೇಕಾ? ಅಲ್ಲ, ನಿಮ್ಮನೆ ಹಾಳಾಗ್ಬಾರ್ದು ಅಂತ ಹೇಳ್ತಿದ್ದೀನಿ ನಾನು. ನೋಡು, ನಾನೀ ಸಂಬಂಧನ ಬೆಳೆಸ್ತಿರೋದೇ ಅಮ್ಮಾಜಿ ಕೊಟ್ಟಿರೋ ನಂಬಿಕೆ ಮೇಲೆ. ನಾನು ಕೋಟ್ಯಾಧೀಶ್ವರ ಆಗಿರೋದಕ್ಕೆ ಕಾರಣನೇ ಅಮ್ಮಾಜಿ. ಅವರೇ ಭುಜಂಗಯ್ಯನವರ ಸಂಬಂಧ ಬೆಳೆಸಿದ್ದಾರೆ, ನನ್ಗೂ ನಂಬಿಕೆಯನ್ನು ಹುಟ್ಟಿಸಿದ್ದಾರೆ. ಅಂಥದ್ರಲ್ಲಿ ನನ್ನ ಈ ಡಿಸಿಷನ್ನ ನಾನು ಯಾವುದೇ ಕಾರಣಕ್ಕೂ ಬ್ರೇಕ್ ಮಾಡಲ್ಲ. ನಾನು ಈಗ ಹೋಗಿ ಈ ಮದುವೆ ಬೇಡ ಅಂತ ಹೇಳಿದ್ರೆ ಅಮ್ಮಾಜಿಗೆ ಅವಮಾನ ಆಗಲ್ವಾ? ಇಂಥ ಕೆಲಸ ನಾನು ಮಾಡೋದಿಲ್ಲ. ಮತ್ತೆ ಆ ಹುಡುಗಿ ನಮಗೆ ಒಳ್ಳೆಯವಳು ಅಂತ ಅನಿಸಿದ್ದಾಳೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ಮಗನಿಗೆ ಹಿಡಿಸಿದಾಳೆ. ಅವಳೇ ನಮ್ಮನೆ ಸೊಸೆ.
ರಂಜು ಏನಾಯ್ತು? ಏನಂದ್ರು ಚಂದುಲಾಲ್? ಅವ್ರ ಅಮ್ಮಾಜಿ ಮಾತನ್ನ ಮೀರಲ್ವಂತೆ, ಅವ್ರ ಈ ಮಧ್ಯೆನ ಮುರಿಯಲ್ವಂತೆ ಅತ್ತೆ. ನೋಡ್ಯಾ, ಸುಮ್ಮನೆ ನೀನು ಕೆಟ್ಟೋಳದೆ. ಆದರೂ ಎಂಗೇಜ್ಮೆಂಟ್ ಆಗಲ್ಲ ಬಿಡು. ಸಾಕೆ ಪೂರ್ವಿನೇ ಕಾಣ್ತಲ್ಲ. ನಂದನು ಪದ್ಮಿನಿ ಯಾಕೆ ಕಾಣ್ತಾನೆ ಇಲ್ಲ? ಎಲ್ಲರೂ ಆಗ್ಲಿಂದ ಹುಡುಕ್ತಿದ್ವಿ, ಅದೆಲ್ಲೋದ್ರೋ ಏನೋ. ಅಕ್ಕ, ಬಾವನ್ನ ತಡಿಯಕ್ಕ. ಸತ್ಯ ಹೇಳಿದ್ರೆ ಯಾರು ತಡ್ಕೊಳಕ್ಕಿಲ್ಲ. ಇವತ್ತು ಅದೇನಾಗುತ್ತೋ ಹಾಗೆ ಬಿಡು ಪೂರ್ವಿ. ಪೂರ್ವಿ, ಪದ್ದು, ಪೂರ್ವಿ ಎಲ್ಲವ ಹೋಗಿದ್ದೆ? ಅರಿಯುತ್ತೆ, ನೀವೆಲ್ಲ ಎಲ್ಲೋಗಿದ್ರಿ? ಹೇಳ್ತೀನಿ ಮಾವ. ಅಜ್ಜಿಯಲ್ಲಿ ಅಜ್ಜಿ, ಏನಾಯ್ತು? ಯಾಕೆ ಹೇಗಿದ್ಯಾ? ಅದನ್ನ ನಾನು ಹೇಳ್ತೀನಿ. ಈ ನಿಶ್ಚಿತಾರ್ಥ ನಮ್ಗೆ ಇಷ್ಟ ಇಲ್ಲ. ಈ ಮದುವೆ ಬೇಡ ನಮ್ಗೆ. ನನ್ನ ಕ್ಷಮಿಸಿಬಿಡ ಮಾಜಿ. ಋಷಿ, ನಡಿ. ಅಪ್ಪ, ನೀವ್ ಏನ್ ಹೇಳ್ತಾ ಇದ್ದೀರಾ? ಯಾಕೆ ಈ ಮದ್ವೆ ನಡೆಯಲ್ಲ? ಋಷಿ, ಈ ಅಪ್ಪ ಏನೇ ಡಿಸೈಡ್ ಮಾಡಿದ್ರು ನಿನ್ನ ಒಳ್ಳೇದಕ್ಕೆ ಆಗಿರತ್ತೆ ಅಲ್ವಾ? ಅಷ್ಟು ನಂಬಿಕೆ ಇದೆ ಅಲ್ವಾ ನನ್ನ ಮೇಲೆ? ಅಲ್ಲ ರೀ, ಇದ್ದಕ್ಕಿದ್ದಾಗೆ ನಿಮ್ಗೆ ಏನಾಯ್ತು? ನೀವಿಬ್ರು ಏನು ಮಾತಾಡಬೇಡಿ, ನಡೀರಿ. ಅಲ್ಲಪ್ಪ, ನಾ ಪೂರ್ವಿ ಅವ್ರನ್ನ. ಋಷಿ, ನೀನ್ ನನ್ನ ಮಾತಿಗೆ ಬೆಲೆ ಕೊಡ್ತೀಯ ಅಂತ ಆದ್ರೆ ಏನು ಹೇಳದೆ ಹೊರಡಿಲಿಂದ. ಏನ್ ಸ್ವಾಮಿ, ಏನ್ ಹೇಳ್ತಿದ್ದೀರ ನೀವು? ಅಲ್ಲ, ಇದಕ್ಕಿದ್ದಂಗೆ ಮದುವೆ ಬೇಡ ಅನ್ನೋದ ಕಾರಣ ಆದ್ರೆ ಏನು? ನನ್ನ ಮಗಳು ತಡವಾಗಿ ಬಂದ್ಲು ಅಂತನ? ಪೂರ್ವಿ ಬಂದವಳಲ್ಲ, ನಿಶ್ಚಿತಾರ್ಥ ಮುಂದುವರಿಲಿ. ಸ್ವಾಮಿ, ಚಂದ್ರಲಾಲ್ ಅವ್ರೆ, ನಿಂತ್ಕೊಳ್ಳಿ. ಇದ್ಕಿದ್ ಹಾಗೆ ನಿಶ್ಚಿತಾರ್ಥ ನಿಲ್ಸಿ ಹೋಗ್ಬಿಟ್ರೆ ಏನ್ ಸರ್ ಅರ್ಥ? ಕಾರಣ ಏನಂತ ಹೇಳಿ. ಸುಮ್ನಿರು ನಂದನ್. ಅಜ್ಜಿ, ನನ್ನನ್ನು ಯಾಕೆ ಸುಮ್ಮನಿಸ್ತಾ ಇದ್ಯಾ? ಇವ್ರ ಕಾರಣನೇ ಹೇಳ್ದೆ ಮದ್ವೆ ಬೇಡ ಅಂತಿದ್ದಾರೆ. ತಪ್ಪಲ್ವಾ ಇದು? ತಪ್ಪು ನಮ್ಮದಿದೆ.